ಈಗ ನಮಗೆ ಮಂಡಕ್ಕಿ ಅಂದರೆ ಗೊತ್ತಿದ್ದಾವೆ. ಸಾಮಾನ್ಯವಾಗಿ ಅಕ್ಕಿಯಿಂದ ಮಾಡೋ ಮಂಡಕ್ಕಿ ಮೊದಲಿಂದ ಪ್ರಸಿದ್ಧಿ. ಅದಕ್ಕೆ ಅದರದ್ದೇ ಆದ ತಳಿಗಳನ್ನ ಉಪಯೋಗ ಮಾಡಿಕೊಂಡು ಅಕ್ಕಿ ಮಂಡಕ್ಕಿ. ಗೋಧಿಯಿಂದ ಅದನ್ನು ಪಫ್ಡ್ ರೈಸ್ ಅಂತ ಏನು ಕರೀತಾರಲ್ಲ, ಈ ಗೋಧಿಯಿಂದಲೂ ಒಂದು ಪ್ರಯತ್ನ ಮಾಡಿ ನೋಡ್ತಕ್ಕಂಥ ಪ್ರಯತ್ನ ನಡೆದಿದ್ದಾವೆ. ಇದು ಗೋಧಿಯಿಂದ ಮಾಡಿರ್ತಕ್ಕಂಥ ಮಂಡಕ್ಕಿ, ಪಫ್ಡ್ ವೀಟ್ ಅಂತ ಹೇಳ್ತಾರೆ. ಪಫ್ಡ್ ರೈಸ್ ಮಾಡ್ದಂಗೆ ಅದೇನು ಸಂಸ್ಕರಣೆ ಮಾಡ್ತಕ್ಕಂಥ, ಅಂದರೆ ವ್ಯಾಲ್ಯೂ ಅಡಿಷನ್ ಅಥವಾ ಮೌಲ್ಯವರ್ಧನೆ ಅಂತ ಏನಿದೆಯಲ್ಲ, ಅದೇ ಪ್ರೊಸೆಸನ್ನು ಫಾಲೋ ಮಾಡ್ತಾರೆ. ಇದಕ್ಕೆ ಅಕ್ಕಿನ ಹೆಂಗೆ, ಭತ್ತನ ಹೆಂಗೆ ಇದು ಮಾಡ್ತಾರೆ, ಮಂಡಕ್ಕಿ ಮಾಡ್ತಾರೋ ಹಾಗೆ ಈ ಗೋಧಿಯಿಂದ ಇದು ಪಫ್ಡ್ ವೀಟ್ ಅಥವಾ ಗೋಧಿ ಮಂಡಕ್ಕಿ ಅಂತ ಹೇಳ್ಬೋದು. ಇಲ್ಲಿ ಎಲ್ಲೆಲ್ಲಿ ಗೋಧಿ ಬೆಳೀತಾರೋ ಅಲ್ಲಿ ಇದನ್ನು ಪ್ರಯತ್ನ ಮಾಡಿ ಇದು ಮಾರುಕಟ್ಟೆಗೆ ಇದನ್ನು ಒಂದು ಪದಾರ್ಥವಾಗಿ ಈಗ ಬಿಟ್ಟಿದ್ದಾರೆ. ಇದರ ಉಪಯೋಗ ಮಂಡಕ್ಕಿ ಥರನೇ ಉಪಯೋಗ ಮಾಡ್ಬೋದು. ಹಾಗೆ ತಿನ್ನಲಿಕ್ಕೂ ಏನು ಒಂದು ಸ್ವಲ್ಪ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ, ರುಚಿಕರವಾಗಿರುತ್ತೆ. ಮಂಡಕ್ಕಿಗಿಂತಲೂ ಸ್ವಲ್ಪ ರುಚಿಕರ ಅಂತ ಹೇಳ್ಬೋದು ಇನ್ನು. ಆಮೇಲೆ ಇದಕ್ಕೆ ಮಸಾಲ ಎಲ್ಲ ಹಾಕ್ಕೊಂಡು ಮಂಡಕ್ಕಿ ಮಾಡ್ದಂಗೆ ಮಾಡಿಕೊಂಡು, ಓಕೆ, ನಾವು ಬೇರೆ ಮಸಾಲ ಮಂಡಕ್ಕಿ ಅಂತ ಮಾಡ್ಕೊಂಡು ಏನು ಬೇಲ್ಪುರಿ ಎಲ್ಲ ಮಾಡ್ಕೊಂಡು ತಿಂತೀವಲ್ಲ, ಹಾಗೇ ಇದನ್ನು ಕೂಡ ತಿನ್ಬೋದು. ಅವಾಗಲೂ ಭಾಳ ಟೇಸ್ಟು ರುಚಿಕರವಾಗಿರುತ್ತೆ. ಇದು ಅಕ್ಕಿ ಮಂಡಕ್ಕಿಗಿಂತ ಸ್ವಲ್ಪ ಜಾಸ್ತಿ ಪೋಷಕಾಂಶ ಇರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಗೋಧಿ ಮಂಡಕ್ಕಿ ಏನಂತ ಹೇಳಿದ್ರೆ ಶರ್ಕರ ಪಿಷ್ಟ ಅಂತ ಏನು ಹೇಳ್ತಾರೆ, ಕಾರ್ಬೋಹೈಡ್ರೇಟ್ ಅಂಶಗಳು ಜೊತೆಗೆ ಇದರಲ್ಲಿ ಪ್ರೋಟೀನ್ ಅಂಶಗಳು ಭಾಳ ಇರ್ತದೆ. ವಿಟಮಿನ್ಸು ಸಹ ಇರ್ತವೆ, ಆದರೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶಗಳು ಇರೋದ್ರಿಂದ ಇದು ಅಕ್ಕಿ ಮಂಡಕ್ಕಿಗಿಂತ ಹೆಚ್ಚು ಪೋಷಕಾಂಶ ಇರ್ತಕ್ಕಂಥದ್ದು. ಹಾಗಾಗಿ ಇದು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಬೇರೆಯವರಿಗೆಲ್ಲ ಒಳ್ಳೆಯ ಆಹಾರ ಅಂಥೇಳಿ ಅನ್ಸುತ್ತೆ.